ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿ ಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ಯಾವುದಾದ್ರೊಂದು ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯ ಯಾವುದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ, ಸಾಧಿಸೋದಕ್ಕೆ ಒಂದು ಗುರಿ, ಪೂರೈಸೋದಕ್ಕೆ ಒಂದು ಕನಸು ಇದ್ದೇ ಇರುತ್ತೆ. ಆದರೆ ಹೆಚ್ಚಿನ ಸಮಯ ನಾವು ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರ್ತೀವಿ. ಹಾಗಾದರೆ ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯ ಯಾವುದು? ನಾವು ಸಾಧಿಸೋದಕ್ಕೆ ಬಯಸುವ ಯಾವುದೇ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯ ಅಂದರೆ ಆ ಕ್ಷಣವೇ. ನಾವು ಸಾಧಿಸೋದಕ್ಕೆ ಗಂಭೀರ ಗುರಿಯನ್ನು ಹೊಂದಿರ್ತೀವಿ ಅಥವಾ ಹೊಂದಿರೋದಿಲ್ಲ ಅಷ್ಟೇ. ಸರಿಯಾದ ಸಮಯಕ್ಕಾಗಿ ಕಾಯೋದು ಮಾಡದಿರೋದಕ್ಕೆ ಒಂದು ನೆಪ ಅಷ್ಟೇ. ಪ್ರಾರಂಭಿಸೋದಕ್ಕೆ ಶುಭ ಕ್ಷಣವೆಂದರೆ ನಮ್ಮ ಮನಸ್ಸಿಗೆ ಯಾವಾಗ ಆ ವಿಚಾರ ಬರುತ್ತೋ ಆವಾಗಲೇ. ನಾವು ಅದನ್ನು ವಿಳಂಬಗೊಳಿಸಿದಾಗ ನಮ್ಮ ಸಮಯವನ್ನು ಕಳೆದುಕೊಳ್ಳುವ ನೋವು ನಂತರ ನಮಗೆ ಪಶ್ಚಾತ್ತಾಪವನ್ನು ಉಂಟು ಮಾಡುತ್ತೆ. ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನೋವನ್ನು ಉಂಟು ಮಾಡುವಂಥ ಅಂಶ ಅಂದರೆ ಪಶ್ಚಾತ್ತಾಪ. ಅಯ್ಯೋ, ನಾನು ಆಗಲೇ ಶುರು ಮಾಡಬೇಕಾಗಿತ್ತು, ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡೋದು ಬಹಳ ನೋವನ್ನು ನೀಡುತ್ತೆ. ನಾವೆಲ್ಲರೂ ಶಿಶುವಾಗಿದ್ದಾಗ ನಾವು ಉರುಳೋದಕ್ಕೆ, ಕುಳಿತುಕೊಳ್ಳೋದಕ್ಕೆ, ಎದ್ದು ನಿಂತ್ಕೊಳ್ಳೋದಕ್ಕೆ ಅಥವಾ ನಡೆಯೋದಕ್ಕೆ ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯಲಿಲ್ಲ. ನಮ್ಮ ಮನಸ್ಸಿಗೆ ಬಂದ ತಕ್ಷಣ ಅದನ್ನು ಮಾಡಿಬಿಟ್ವಿ. ಬಿದ್ದರೂ ಬಿಡಲಿಲ್ಲ, ಪೆಟ್ಟಾದರೂ ಬಿಡಲಿಲ್ಲ. ಆದರೆ ನಾವು ವಯಸ್ಸಾದಂತೆ ನಮ್ಮ ಜೀವನದೊಂದಿಗೆ ಆರಾಮದಾಯಕವಾಗುತ್ತೀವಿ ಮತ್ತು ನಾವು ಕಾರ್ಯಗಳನ್ನು ಮುಂದೂಡೋದನ್ನು ಅಭ್ಯಾಸ ಮಾಡ್ಕೊಂಡು ಬಿಡ್ತೀವಿ. ನಾವು ಕಾಯದೆ ತಕ್ಷಣಕ್ಕೆ ಮಾಡುವಂಥ ಕೆಲವು ವಿಷಯಗಳು ಈಗಲೂ ಕೂಡ ಇವೆ. ಉದಾಹರಣೆಗೆ, ಹಸಿವಾದ ತಕ್ಷಣ ನಾವು ತಿಂತೀವಿ, ಕಾಯೋದಿಲ್ಲ. ನಿದ್ದೆ ಬಂದ ತಕ್ಷಣ ಮಲಗಿಬಿಡ್ತೀವಿ, ಅದಕ್ಕೂ ಕಾಯಲ್ಲ, ಕೆಲವು ಅನಿಶ್ಚಿತ ಸಂದರ್ಭಗಳನ್ನು ಹೊರತುಪಡಿಸಿ. ಹಾಗಾದರೆ ನಾವು ಬಯಸುವ ಕೆಲಸವನ್ನು ಮಾಡೋದಕ್ಕೆ ಸರಿಯಾದ ಸಮಯಕ್ಕಾಗಿ ನಾವು ಕಾಯೋದು ಯಾಕೆ? ನಮಗೆ ಕಾರ್ಯಗಳನ್ನು ಮಾಡಬೇಕೆಂಬ ಆಲೋಚನೆಗಳು ಒಂದು ಕಾರಣಕ್ಕಾಗೆ ಬರುತ್ತವೆ. ಯಾಕೆ ಅಂತಂದರೆ ನಮ್ಮ ಶಕ್ತಿ, ನಮ್ಮ ಪ್ರತಿಭೆ, ನಮ್ಮ ಸಾಮರ್ಥ್ಯ, ನಮ್ಮ ಇಂದ್ರಿಯಗಳು ಆ ಕೆಲಸವನ್ನು, ಆ ಗುರಿಯನ್ನು, ಆ ಯೋಜನೆಯನ್ನು ಆಕರ್ಷಿಸುತ್ತವೆ. ಆದ್ದರಿಂದ ದಯವಿಟ್ಟು ಅದನ್ನು ಮುಂದೂಡಬೇಡಿ ಅಥವಾ ಅದನ್ನು ತಪ್ಪಿಸಬೇಡಿ, ತಕ್ಷಣವೇ ಶುರು ಮಾಡಿ. ನಾವು ಸಿದ್ಧರಿಲ್ಲದಿದ್ದಾಗ ಅಥವಾ ಕಾಯೋದರಲ್ಲಿ ಆಯಾಸಗೊಂಡಾಗ ಅವಕಾಶಗಳು ಬರಬಹುದು. ಆದ್ದರಿಂದ ನಾವು ಮಾಡಬಹುದಾದಂಥದ್ದು ಯಾವಾಗಲೂ ಸಿದ್ಧರಾಗಿರಿ. ಅಥವಾ ಕೆಲವೊಮ್ಮೆ ನಾವು ಹಾದಿಯಲ್ಲಿಯೇ ಕಲಿಯುವಂತಹ ಸನ್ನಿವೇಶವೂ ಸಂಭವಿಸುತ್ತೆ. ಆ ಪರಿಶ್ರಮಕ್ಕಾಗಿ ಮಾನಸಿಕವಾಗಿ ಸದಾ ತಯಾರಾಗಿರಿ. ಜೀವನವು ಅಚ್ಚರಿಗಳಿಂದ ತುಂಬಿದೆ. ನಾವು ಸಿದ್ಧರಲ್ಲಿದ್ದಾಗ ಅಥವಾ ಕನಿಷ್ಠ ಪಕ್ಷ ನಿರೀಕ್ಷಿಸದಿದ್ದಾಗ ಅವಕಾಶಗಳು ನಮಗೆ ಬರಬಹುದು. ಕೆಲವೊಮ್ಮೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸಿದ್ಧರಾಗಿ ನಾವು ಕಂಡ ಕನಸನ್ನು ಸಾಧಿಸ್ತೀವಿ. ಈ ವಿಚಾರವಾಗಿ ನಾನು ಎರಡನ್ನೂ ಅನುಭವಿಸಿದ್ದೀನಿ ಹಾಗೂ ಅದನ್ನು ನಿಮ್ಮೊಂದಿಗೆ ಈಗ ಹಂಚಿಕೊಳ್ತೀನಿ. ನನ್ನ ಜೀವನದಲ್ಲಿ ಸಿದ್ಧತೆಯೇ ಇಲ್ಲದೆ ಪ್ರಾರಂಭಗೊಂಡಂಥದ್ದು ಧಾರಾವಾಹಿ ಅಶ್ವಿನಿ ನಕ್ಷತ್ರ. ಈ ಧಾರಾವಾಹಿ ನಟಿಸೋದಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನನಗೆ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ನಾನು ಅದಕ್ಕೆ ಸಿದ್ಧಳಿರಲಿಲ್ಲ. ನಾನು ಎಂದಿಗೂ ನಟಿಯಾಗಬೇಕು ಅಂತ ಪ್ರಯತ್ನಿಸಿರಲಿಲ್ಲ. ಹಾಗಾಗಿ ಅದು ನನ್ನ ಗುರಿಯೇ ಆಗಿರಲಿಲ್ಲ. ಆದರೆ ಯಾವುದೇ ಸೂಚನೆ ಇಲ್ಲದೆ ಅದೃಷ್ಟ ನನ್ನ ಬಳಿಗೆ ಬಂತು. ಅದನ್ನು ಕೈಗೆತ್ಕೊಳ್ಳೋದಕ್ಕೆ ಪ್ರೋತ್ಸಾಹಿಸಿದಂಥ ನನ್ನ ಪತಿ ಶ್ರೀನಿಧಿಯವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ದಾರಿಯುದ್ದಕ್ಕೂ ನನ್ನನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ನಾನು ಶಿಸ್ತಿನಿಂದ ತಯಾರಿಯನ್ನು ನಡೆಸಿದೆ. ಮೊದಲ ಬಾರಿಗೆ ವಿದ್ಯಾರ್ಥಿಗಳು ಮತ್ತು NCC ಕೆಡೆಟ್ಗಳಿಗೆ ಪ್ರೇರಣಾದಾಯಕ ಭಾಷಣ ನೀಡೋದಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನಾನು ಅದನ್ನು ನಿರಾಕರಿಸಲಿಲ್ಲ. ಅದನ್ನು ಸ್ವೀಕರಿಸಲು ಹೆಚ್ಚಿನ ಸಮಯವನ್ನು ಕೂಡ ನಾನು ಕೇಳಲಿಲ್ಲ. ತಕ್ಷಣವೇ ಪ್ರಾರಂಭಿಸಿದೆ. ಯಾಕೆ ಅಂತಂದರೆ
ನಾವು ಪ್ರಾರಂಭಿಸಲು ಹೆಚ್ಚು ಸಮಯವನ್ನು ಕಾಯ್ತಾ ಇದ್ರೆ ಅವಕಾಶಗಳು ನಮ್ಮಿಂದ ಜಾರಿ ಹೋಗಬಹುದು. ನನ್ನ ತಯಾರಿ ತೀವ್ರವಾಗಿತ್ತು. ಯಾಕೆ ಅಂತಂದರೆ ನಾನು ಮುಂಚೆ ಮಾಡದಂಥ ಕಾರ್ಯವಾದ್ದರಿಂದ ತಯಾರಿ ಮಾಡದೆ ನಾನು ಆ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಸಾಧ್ಯವಿರಲಿಲ್ಲ. ನಾವು ಮೊದಲ ಹೆಜ್ಜೆ ಇಡಲು ಸಿದ್ಧರಾಗಿರುವ ಮತ್ತು ಪ್ರೇರೇಪಿತರಾಗಿರುವ ಸಮಯವೇ ಉತ್ತಮವಾದ ಸಮಯ. ಹಾಗೆಯೇ ಸಿದ್ಧತೆಯೊಂದಿಗೆ ಬಹಳ ದಿನಗಳಿಂದ ಕನಸು ಕಂಡು ಶ್ರಮವಹಿಸಿ ಪ್ರಾರಂಭಿಸಿ ಯಶಸ್ಸನ್ನು ಕಂಡಂತಹ ವಿಚಾರ ಅಮೆರಿಕಾದಲ್ಲಿ ನಾನು ತೆರೆದಂತಹ ನನ್ನ ನೃತ್ಯ ಶಾಲೆ. ಅದು ನನ್ನ ಬಹುದಿನದ ಗುರಿಯಾಗಿದ್ದರಿಂದ ನಾನು ಅದಕ್ಕಾಗಿ ಸಿದ್ಧಳಿದ್ದ ಕಾರಣ ಏನೇ ತೊಂದರೆಗಳು ಬಂದರೂ, ದಾರಿ ಕಠಿಣವಾಗಿದ್ದರೂ ಛಲ ಬಿಡದೆ ಪರಿಶ್ರಮದಿಂದ ಅದನ್ನು ಸಾಧಿಸಿದೆ. ಸಾಮಾಜಿಕ ಕಳಕಳಿಯ ಉದ್ದೇಶಕ್ಕಾಗಿ ನನ್ನ ಬದ್ಧತೆ ಪ್ರಾರಂಭವಾದದ್ದು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ. ನಮ್ಮ ಹತ್ತಿರ ಇರುವಷ್ಟರಲ್ಲೇ ಯಾವುದಾದ್ರೂ ಕೆಲಸವನ್ನು ಪ್ರಾರಂಭಿಸಬೇಕು ಅನ್ನೋದನ್ನು ಆವಾಗಿಂದನೇ ನಾನು ಕಂಡುಕೊಂಡೆ. ನಾವು ಚಲಿಸ್ತಿರುವಾಗ ಮಾತ್ರ ನಾವು ಬಯಸುವ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ನಿಂತಲ್ಲಿಂದ ಯಾವುದೂ ಕೂಡ ಮುಂದೆ ಹೋಗೋದಿಲ್ಲ. ವರ್ತಮಾನವೇ ಸರಿಯಾದ ಸಮಯ ಅನ್ನೋದಕ್ಕೆ ಪೂರಕವಾದ ಕೆಲವು ಅಂಶಗಳು. ವರ್ತಮಾನ ಅಂದರೆ ಪ್ರೆಸೆಂಟ್, ಈಗಿರೋ ಸಮಯ ನಮಗೆ ನಿಜವಾಗಿಯೂ ನಿಯಂತ್ರಣದಲ್ಲಿರುವಂತಹ ಏಕೈಕ ಸಮಯ. ಹಿಂದಿನ ದಿನ ಬದಲಾಯಿಸೋದಕ್ಕಾಗೋದಿಲ್ಲ, ಮುಂದಿನ ದಿನ ತಡೆಗಟ್ಟೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಅದು ಪ್ರಾರಂಭಿಸೋದಕ್ಕೆ ಈಗಿನ ವರ್ತಮಾನವೇ ಉತ್ತಮವಾದ ಸಮಯ. ಪರಿಪೂರ್ಣ ಕ್ಷಣ, ಸರಿಯಾದ ಸಮಯ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಆದ್ದರಿಂದ ಆಗಲೇ ಕ್ರಮ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಆಲಸ್ಯವನ್ನ ನಿವಾರಿಸೋದು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಕಾಯ್ತಾ ಕಾಯೋದು ಆಲಸ್ಯಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಈಗಲೇ ಪ್ರಾರಂಭಿಸೋದು ಒಂದು ಉತ್ತಮ ಮಾರ್ಗವಾಗಿದೆ. ಆ ಒಂದು ಜೋಶ್ ಇರುವಾಗ ಶುರು ಮಾಡಲಿಲ್ಲ ಅಂತಂದರೆ ನಮ್ಮ ಮನಸ್ಸು ಬೇರೆಡೆಗೆ ತಿರುಗಿ ಕ್ರಮೇಣ ಆ ವಿಚಾರದ ಬಗ್ಗೆ ಆಲಸ್ಯ ಉಂಟಾಗುತ್ತೆ. ವರ್ತಮಾನದ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಏನಾಗಲಿದೆ, ಇದನ್ನು ಮಾಡೋದ್ರಿಂದ ಏನಾಗಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸುವ ಬದಲು ನಾವು ಈಗ ಏನು ಮಾಡಬಹುದು ಎಂಬುದರ ಮೇಲೆ ಗಮನ ಹರಿಸಬೇಕು. ಭಯವನ್ನು ನಿವಾರಿಸೋದು. ವೈಫಲ್ಯ ಅಥವಾ ತೀರ್ಪಿನ ಭಯ ಒಂದು ತಡೆಗೋಡೆ ಆಗಿರಬಹುದು. ಆದರೆ ಮೊದಲ ಹೆಜ್ಜೆ ಇಡುವುದು ಆ ಭಯಗಳನ್ನು ನಿವಾರಿಸಲು ಪ್ರಬಲ ಮಾರ್ಗವಾಗಿದೆ. ಕೊನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ, ಜಗತ್ತು ನಮಗಾಗಿ ಕಾಯೋದಿಲ್ಲ. ಇತರರು ನಮ್ಮ ಮುಂದೆ ಏನನ್ನ ಸಾಧಿಸ್ತಾ ಇದ್ದಾರೆ ಅಥವಾ ಎಷ್ಟು ದೂರ ಹೋಗ್ತಾ ಇದ್ದಾರೆ ಅನ್ನೋದನ್ನ ಮರ್ತು ಬಿಡಿ. ಅದು ಮುಖ್ಯ ಅಲ್ವೇ ಅಲ್ಲ. ಮುಖ್ಯವಾಗಿರೋದು ನಮ್ಮ ಸ್ವಂತ ವಯಸ್ಸು, ನಮ್ಮ ಸ್ವಂತ ಆರೋಗ್ಯ, ನಮ್ಮ ಸ್ವಂತ ಶಕ್ತಿಯ ಬಗ್ಗೆ ಯೋಚಿಸಿ. ನಮಗಾಗಿ ಇವ್ಯಾವುದೂ ಕಾಯೋದಿಲ್ಲ, ಹೋಗ್ತಾ ಇರುತ್ತೆ. ನಾವು ಪ್ರಾರಂಭಿಸೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ರೆ ಆ ಸಮಯ ಯಾವತ್ತೂ ಬರೋದಿಲ್ಲ. ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು, ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.